ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ NMMS ಅಲ್ಲಿ ಪೇಪರ್ 2 ಪ್ರಶ್ನೆ ಪತ್ರಿಕೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಸಾಯನಿಕ ಶಾಸ್ತ್ರ ವಿಭಾಗದಲ್ಲಿ ಲೋಹ ಮತ್ತು ಅಲೋಹಗಳು ಪಾಠದ ಮೇಲೆ ಕೆಲವೊಂದು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬನ್ನು ಖಂಡಿತ ಮಾಡಿ. ಇವಾಗ 32ನೇ ಪ್ರಶ್ನೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಲೋಹ ಮತ್ತು ಅಲೋಹಗಳು. ಅಲೋಹವೊಂದು ಆಕ್ಸಿಜನ್ ಜೊತೆ ವರ್ತಿಸಿ ಬಿಡುಗಡೆಯಾದ ಅನಿಲವನ್ನು ನೀರಿನಲ್ಲಿ ಕರಗಿಸಿ ಉಂಟಾದ ದ್ರಾವಣವು ನೀಲಿ ಲಿಟ್ಮಸನ್ನು ಕೆಂಪಾಗಿಸುತ್ತದೆ. ಹಾಗಾದರೆ ಆ ಅಲೋಹವು ಯಾವುದು? ಗ್ಯಾಲಿಯಂ, ಜರ್ಮೇನಿಯಂ, ಸಿಲಿಕಾನ್, ಸಲ್ಫರ್. ಆನ್ಸರ್ ಸಲ್ಫರ್. ಎ ಸೊಲ್ಯೂಷನ್ ಫಾರ್ಮ್ಡ್ ಬೈ ಡಿಸಾಲ್ವಿಂಗ್ ಎ ಗ್ಯಾಸ್ in water which is liberated when a non-metal reacts with oxygen turns blue litmus red. The non-metal is sulfur. Option D, sulfur is the right answer. 33ನೇ ಪ್ರಶ್ನೆ, ಗೃಹ ಬಳಕೆ ಕನ್ನಡಿಗಳ ಹಿಂಭಾಗದಲ್ಲಿ ಬೆಳ್ಳಿ ಅಥವಾ ಅಲ್ಯೂಮಿನಿಯಂನಿಂದ ಲೇಪಿಸಲಾಗುತ್ತದೆ. ಇದು ಕನ್ನಡಿಗೆ ಈ ಗುಣವನ್ನು ಒದಗಿಸುತ್ತದೆ: ಶಾಬ್ದನ ಮತ್ತು ಪ್ರತಿಫಲಿಸುವ ಮೇಲ್ಮೈ, ತನ್ಯತೆ ಮತ್ತು ಪ್ರತಿಫಲಿಸುವ ಮೇಲ್ಮೈ, ಹೊಳೆಯುವ ಮತ್ತು ಪ್ರತಿಫಲಿಸುವ ಮೇಲ್ಮೈ, ಕುಟ್ಟತೆ ಮತ್ತು ಪ್ರತಿಫಲಿಸುವ ಮೇಲ್ಮೈ. ಇದಕ್ಕೆ ಆನ್ಸರ್ ಆಪ್ಷನ್ ಸಿ, ಹೊಳೆಯುವ ಮತ್ತು ಪ್ರತಿಫಲಿಸುವ ಮೇಲ್ಮೈ. ಹೌಸ್ ಹೋಲ್ಡ್ ಮಿರರ್ ಆರ್ ಕೋಟೆಡ್ ವಿತ್ ಸಿಲ್ವರ್ ಆರ್ ಅಲ್ಯೂಮಿನಿಯಂ ಆನ್ ದ ಬ್ಯಾಕ್. ಇಟ್ ಪ್ರೊವೈಡ್ಸ್ ದ ಫಾಲೋವಿಂಗ್ ಕ್ವಾಲಿಟೀಸ್ ಟು ದ ಮಿರರ್. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ಲುಸ್ಟ್ರೋಸ್ ಆ್ಯಂಡ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಕ್ಸ್ ಎನ್ನುವ ಲೋಹ ದುರ್ಬಲ H2SO4 ನೊಂದಿಗೆ ವರ್ತಿಸಿ ಬಿಡುಗಡೆಯಾಗುವ Y ಅನಿಲ ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ. ಎಕ್ಸ್ ಮತ್ತು ವೈಗಳು ಕಾಪರ್ ಆ್ಯಂಡ್ ಆಕ್ಸಿಜನ್, ಜಿಂಕ್ ಆ್ಯಂಡ್ ಹೈಡ್ರೋಜನ್, ಐರನ್ ಆ್ಯಂಡ್ ಕ್ಲೋರಿನ್, ಮೆಗ್ನೀಸಿಯಮ್ ಆ್ಯಂಡ್ ನೈಟ್ರೋಜನ್. ಸೊ ಇಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಬಿ, zinc and hydrogen. A metal X reacts with dilute H2SO4 to release a gas Y, burns with a pop sound X and Y are. Answer option B, Zn and H2 is the answer. 35ನೇ ಪ್ರಶ್ನೆ, ವಸತಿ ಪ್ರದೇಶದ ಸಮೀಪವಿರುವ ಕುಡಿಯುವ ನೀರಿನ ಮೂಲವು ರೋಗಕಾರಕಗಳನ್ನು ಹೊಂದಿರುವುದು ಕಂಡುಬಂದಿದೆ. ಅದನ್ನು ಕುಡಿಯುವ ನೀರನ್ನಾಗಿ ಮಾಡಲು ಬಳಸುವ ಧಾತು ಯಾವುದು? ಅಯೋಡಿನ್, ಬ್ರೋಮಿನ್, ಆಮ್ಲಜನಕ, ಕ್ಲೋರಿನ್. ಆನ್ಸರ್ ಕ್ಲೋರಿನ್. ಎ ಡ್ರಿಂಕಿಂಗ್ ವಾಟರ್ ಸೋರ್ಸ್ ನಿಯರ್ ಎ ರೆಸಿಡೆನ್ಷಿಯಲ್ ಏರಿಯಾ is found to have pathogens. The element used to make it potable is chlorine. Next question. ಕೊಟ್ಟಿರುವ ಜೋಡಿ ಲೋಹಗಳಲ್ಲಿ ಕಡಿಮೆ ಕರಗುವ ಬಿಂದು ಹೊಂದಿರುವ ಜೋಡಿಯನ್ನು ಆಯ್ಕೆ ಮಾಡಿ. ಸೀಸಿಯಂ ಮತ್ತು ಪೊಟ್ಯಾಷಿಯಂ, ಗ್ಯಾಲಿಯಂ ಮತ್ತು ಸೀಸಿಯಂ, ಸೋಡಿಯಂ ಮತ್ತು ಗ್ಯಾಲಿಯಂ, ಸೀಸಿಯಂ ಮತ್ತು ಲೀಥಿಯಂ. ಸೊ ಕಡಿಮೆ ಕರಗುವ ಬಿಂದು ಹೊಂದಿರುವ ಜೋಡಿ ಗ್ಯಾಲಿಯಂ ಮತ್ತು ಸೀಸಿಯಂ. ಅಮಾಂಗ್ ದ ಗಿವನ್ ಪೇರ್ ಆಫ್ ಮೆಟಲ್ಸ್ ಸೆಲೆಕ್ಟ್ ದ ಪೇರ್ ವಿತ್ ದ ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್. ಆನ್ಸರ್ ಈಸ್ ಆಪ್ಷನ್ ಬಿ, ಗ್ಯಾಲಿಯಂ ಆ್ಯಂಡ್ ಸೀಸಿಯಂ. 37ನೇ ಪ್ರಶ್ನೆ, ಸ್ಟೀಲ್ ಮೆಟ್ಟಿಲುಗಳನ್ನು ಸತುವಿನಿಂದ ಕಲಾಯಿ ಮಾಡಲಾಗುತ್ತದೆ ಏಕೆಂದರೆ ಸತುವು ಕಬ್ಬಿಣಕ್ಕಿಂತ ಹೆಚ್ಚು ವಿದ್ಯುತ್ ತಟಸ್ಥ, ಕಬ್ಬಿಣಕ್ಕಿಂತ ಕಡಿಮೆ ವಿದ್ಯುತ್ ದಹನೀಯ, ಕ್ರಿಯಾಶೀಲವಲ್ಲದ ಲೋಹವಾಗಿದೆ, ಕಬ್ಬಿಣಕ್ಕಿಂತ ಹೆಚ್ಚು ವಿದ್ಯುತ್ ಋಣೀಯವಾಗಿದೆ. ಆನ್ಸರ್ ಆಪ್ಷನ್ ಡಿ, ಕಬ್ಬಿಣಕ್ಕಿಂತ ಹೆಚ್ಚು ವಿದ್ಯುತ್ ಋಣೀಯವಾಗಿದೆ. ಸ್ಟೀಲ್ ಸ್ಟೇರ್ ಕೇಸಸ್ ಆರ್ galvanized with zinc because zinc is more electropositive than iron. ಸೊ ಇಲ್ಲಿ ಆನ್ಸರು ವಿದ್ಯುತ್ ಋಣೀಯ ಇದೆ. ಸೊ ಇಲ್ಲಿ ಎಲೆಕ್ಟ್ರೋಪಾಸಿಟಿವ್ ಇದೆ. ಆ್ಯಕ್ಚುಲಿ ಇದು ಎಲೆಕ್ಟ್ರೋನೆಗೆಟಿವ್ ಆಗಬೇಕು ಅಂತ ಅಂದ್ಕೊತೀನಿ. ಸೊ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಐರನ್ ಇಸ್ ದ ಆನ್ಸರ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್.